ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಯಾವುದೇ ಹಬ್ಬ ಇರಲಿ, ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ, ನಾವು ಡೆಕೋರೇಷನ್ ಅನ್ನ ಮಾಡಿರ್ತೀವಿ. ಹಾಗೆಯೇ ನಮ್ಮ ದೇವ ಮಹಾದೇವ ಶಿವನ ಮಹಾಶಿವರಾತ್ರಿಗೆ ಡೆಕೋರೇಷನ್ ಮಾಡದೇ ಇದ್ರೆ ಹೇಗೆ ಅಲ್ವಾ? ಸೊ ನಾನು ಕೂಡ ಚಿಕ್ಕದಾಗಿ ಡೆಕೋರೇಷನ್ ಅನ್ನ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಜಾಸ್ತಿ ಏನು ಖರ್ಚಿಲ್ಲ. ಮನೆಯಲ್ಲೇ ಸಿಗುವ ಹೂಗಳನ್ನಾಗಿರ್ಬೋದು, ರಂಗೋಲಿ ಪುಡಿ ಆಗಿರ್ಬೋದು, ಹಾಗೆ ಎಲೆಯನ್ನೆಲ್ಲ ಯೂಸ್ ಮಾಡಿ ಯಾವ ರೀತಿ ಡೆಕೋರೇಷನ್ ಮಾಡೋದಂತ ತೋರಿಸ್ತೀನಿ. ನಾನು ಕೂಡ ಇವತ್ತು ಶಿವಲಿಂಗವನ್ನ ಮಾಡ್ತಾ ಇದ್ದೀನಿ. ಹಾಗೆಯೇ ಡಮರುಗ ಮತ್ತೆ ತ್ರಿಶೂಲ ಹಾಗೆಯೇ ಓಮನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ನೀವು ಕೂಡ ನಾಳೆ ಇದನ್ನ ನಿಮ್ಮ ಮನೆಯಲ್ಲಿ ಮಾಡಬಹುದು. ಸೊ ನೋಡೋಣ ಯಾವ ರೀತಿಯಾಗಿ ಮಾಡೋದಂತ. ಈ ಥರದೊಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಒಂದು ಶಿವನ್ ಮೂರ್ತಿಯನ್ನು ತಗೊಂಡಿದ್ದೀನಿ. ಇದು ಇವಾಗೆ ತಂದಿದ್ದಲ್ಲ ಹೊಸದಾಗಿ, ಇದು ಹಳೆದೇ ಶಿವನ್ ಮೂರ್ತಿ. ಸೊ ಸ್ವಲ್ಪ ಡಸ್ಟ್ ಎಲ್ಲ ಇದೆ, ಹಾಗೆಯೇ ಉರ್ಸ್ಕೊಳ್ಳೋಣ. ಡೈಲಿ ಉರ್ಸಿದ್ರು ಕೂಡ ಸ್ವಲ್ಪ ಡಸ್ಟ್ ಆಗೇ ಆಗುತ್ತೆ. ಸೊ ಓಕೆನಾ, ಇವಾಗ ಇದಕ್ಕೂ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತೀನಿ. ನಾನು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಗೋಡೆ ಹತ್ರ. ಇವಾಗ ಸ್ಟ್ಯಾಂಡ್ನ ಮೇಲೆ ರೌಂಡಾಗಿ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಎಲೆ ಇದೆ ಆ ಎಲೆಯನ್ನು ಹಾಕೋಬೋದು. ಅಂದರೆ ವೀಳ್ಯದೆಲೆ ಇರ್ಬೋದು ಅಥವಾ ಬೇರೆ ಯಾವುದು ಹೂವಿನ ಎಲೆಯನ್ನು ಹಾಕೋಬೋದು. ಇವಾಗ ಸ್ಟ್ಯಾಂಡ್ಗೆ ಹೂವಿಂದ ಸ್ವಲ್ಪ ಡೆಕೋರೇಷನ್ ಮಾಡೋಣ. ನಾನು ಪ್ಲಾಸ್ಟಿಕ್ ಹೂವನ್ನು ತೊಗೊಂಡಿದ್ದೀನಿ. ಪ್ರತಿ ಸಲನೂ ಜಾಸ್ತಿ ಹೂ ತೊಗೋಬೇಕು ಅಂದರೆ ಕಾಸ್ಟ್ಲಿ ಆಗುತ್ತಲ್ವ, ಅದಕ್ಕೇ ಈ ರೀತಿಯಾದ ಒಂದು 2-3 ಮಾಲೆಯನ್ನು ತೊಗೊಂಡಿಟ್ಕೊಂಡ್ರೆ ತುಂಬ ಸುಲಭವಾಗಿ ಆಗುತ್ತೆ ಡೆಕೋರೇಷನ್ಗೆ. ಸೊ ಇಲ್ಲಿ ನೋಡಿ ಚಿಕ್ಕದಾದ ಹೋಲ್ ಇದೆ, ಅದಕ್ಕೆ ನಾನು ಸಿಗಿಸ್ತಾ ಇದ್ದೀನಿ. ಹಾಗೆಯೇ ಹೋಲ್ ಇಲ್ಲ ಅಂದರೆ ನೀವು ಗಮ್ ಟೇಪನ್ನು ಹಾಕೋಬೋದು. ನಾನು ಈ ಕಡೆ ಗಮ್ ಟೇಪ್ ಕೂಡ ಹಾಕೊಂಡಿದ್ದೀನಿ. ನಾನಿಲ್ಲಿ ಶಿವನ ಮೂರ್ತಿಯನ್ನು ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ತಿಲ್ಲ, ಜಸ್ಟ್ ಡೆಕೋರೇಷನ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತಿರೋದು. ಯಾಕಂದರೆ ಹೆಬ್ಬೆರಳಕ್ಕಿಂತ ಜಾಸ್ತಿ ದೊಡ್ಡದಾದ ಶಿವನ ಮೂರ್ತಿಯನ್ನು ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾನು ಜಸ್ಟ್ ಡೆಕೋರೇಷನ್ ಅಷ್ಟೇ ಮಾಡ್ಕೊಳ್ತಿರೋದು. ನಾವು ಯಾವಾಗಲೂ ಅದನ್ನು ಪೂಜೆ ಮಾಡಲ್ಲ, ಜಸ್ಟ್ ಡೆಕೋರೇಷನ್ಗಷ್ಟೇ ಇಟ್ಟಿದ್ದು. ಸೊ ಡೆಕೋರೇಷನ್ಗಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಆ ಕಡೆ ಅಟ್ಯಾಚ್ ಮಾಡಿದ ಹೂವನ್ನು ತೆಗೆದು ಸ್ಟ್ಯಾಂಡಿನ ಮಿಡ್ಲಲ್ಲಿ ಈ ರೀತಿಯಾಗಿ ಇಡಬೇಕು. ಇವಾಗ ಒಂದ್ಸಲ ಎಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡಿ ಮಿಡ್ಲಲ್ಲಿ ಶಿವನ ಮೂರ್ತಿಯನ್ನು ಇಡೋಣ ಈ ರೀತಿಯಾಗಿ. ನಾನಿವಾಗ ಕ್ರಿಸ್ಮಸ್ ಟ್ರೀಯ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆಯೇ ವಾಶ್ ಕೂಡ ಮಾಡಿದ್ದೀನಿ. ಇದನ್ನು ಶಿವನ ಬ್ಯಾಕ್ ಸೈಡಲ್ಲಿ ಇಡ್ತಾ ಇದ್ದೀನಿ. ಶಿವನಿಗೆ ನ್ಯಾಚುರಲ್ ಆದ ಎಲೆಗಳಿರ್ಬೋದು, ಹೂಗಳಂದರೆ ತುಂಬ ಇಷ್ಟ. ಹಾಗೆ ಹೂವನ್ನು ಕೂಡ ಅಲ್ಲಿ ಇಲ್ಲಿ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ, ಅಂದರೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಾಸ್ತಿ ಎಲ್ಲೋ ಆಗಿ ಕಾಣಿಸ್ತಾ ಇದೆ. ನಾನು ಎಲ್ಲೋ ಹೂವನ್ನೇ ಜಾಸ್ತಿ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಬೇರೆ ಕಲರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಶಿವಲಿಂಗವನ್ನು ಬಿಡಿಸ್ಕೊಳ್ತಾ ಇದ್ದೀನಿ ರಂಗೋಲಿ ಪುಡಿಯಿಂದ. ಆಲ್ರೆಡಿ ಮಾರ್ಕರಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಅಷ್ಟಾಗಿ ಬರಲ್ಲ ಕರೆಕ್ಟಾಗಿ ಒಂದೇ ಸಲ ಹಾಕೋಕ್ಕೆ ಹೋದರೆ. ಅದಕ್ಕೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು, ಸ್ವಲ್ಪ ಕಾಣೋ ಥರ ನಾನು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಡ್ರಾಯಿಂಗ್ ಬಂದರೆ ಅಥವಾ ಈಸಿಯಾಗಿ ಚಿತ್ರವನ್ನು ಬಿಡಿಸೋರಾಗಿದ್ದರೆ ನೀವು ಡೈರೆಕ್ಟಾಗಿಯೇ ಶಿವಲಿಂಗವನ್ನು ಬಿಡಿಸ್ಕೋಬೋದು. ಬೇರೆ ಬೇರೆ ರೀತಿಯ ಶಿವಲಿಂಗ ಎಲ್ಲ ಇರುತ್ತೆ, ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಶಿವಲಿಂಗವನ್ನು ಬಿಡಿಸ್ಕೊಳ್ಳಿ. ಇವಾಗ ಮಧ್ಯದಲ್ಲಿ ನಾನು ಫುಲ್ಲಾಗಿ ರಂಗೋಲಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ಗ್ಯಾಪ್ ಇರಬಾರ್ದು, ನೆಲ ಕಾಣಬಾರ್ದು. ಕರೆಕ್ಟಾಗಿ ನೀಟಾಗಿ ಈ ರೀತಿಯಾಗಿ ಹಾಕ್ಕೊಳ್ಳಿ, ವೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಶಿವಲಿಂಗದ ಚಿತ್ರ ಮಾಡಿದ್ದು ಮುಗೀತು. ಇವಾಗ ಓಮನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ರೋಸ್ ಪೆಟಲ್ಸಿಂದ ಓಮನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ರಂಗೋಲಿ ಪುಡಿಯಿಂದ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದನ್ನು ರೋಸ್ ಪೆಟಲ್ಸಿಂದ ಮಾಡ್ಕೊಳ್ತಾ ಇದ್ದೀನಿ. ರೆಡ್ಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದಕ್ಕೂ ಕೂಡ ಅಷ್ಟೇ ಸ್ಕೆಚ್ ಮಾಡ್ಕೊಂಡಿದ್ದೆ ಫಸ್ಟು, ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಡಮರುಗ ಮತ್ತು ತ್ರಿಶೂಲವನ್ನು ಮಾಡ್ಕೊಳ್ಳೋಣ. ತ್ರಿಶೂಲವನ್ನು ಮಾಡೋಕ್ಕೆ ಕ್ರಿಸ್ಮಸ್ ಟ್ರೀಯ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ಇಡ್ತಾ ಇದ್ದೀನಿ ಮಧ್ಯದಲ್ಲಿ. ಆ ಕಡೆ 3 ಈ ಕಡೆ 3 ಇಟ್ಕೊಳ್ತಾ ಇದ್ದೀನಿ. ಒಂದೊಂದು ಇಟ್ಕೊಂಡ್ರೆ ಸ್ವಲ್ಪ ತಿನ್ನಾಗಿ ಕಾಣಿಸುತ್ತೆ, ತಿಕ್ಕಾಗಿರಲಿ ಅಂತ 3 ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಕಡೆ ಕೆಳಗೂ ಕೂಡ ಉದ್ದವಾಗಿರೋ 2 ಎಲೆಯನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ತ್ರಿಶೂಲ ಥರ ಕಾಣಿಸ್ತಾ ಇದೆ. ಇವಾಗ ತ್ರಿಶೂಲಕ್ಕೆ ಡಮರುಗವನ್ನು ಮಾಡ್ಕೊಳ್ಳೋಣ. ನಾನು ಯೆಲ್ಲೋ ಕಲರ್ ಹೂವನ್ನು ಯೂಸ್ ಮಾಡ್ತಿದ್ದೀನಿ, ನೀವು ರೆಡ್ ಆರೆಂಜ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಈ ಕಡೆನೂ ಕೂಡ ಸೇಮ್ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಸೇಮ್ ಡಮರುಗ ಕಂಡಂಗೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ಬೋದು, ಬಟ್ ಡಮರುಗ ಅಂತ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ತ್ರಿಶೂಲದ ತುದಿಗೆ ಹೂವನ್ನು ಇಟ್ಕೊಳ್ಳೋಣ. ಕರೆಕ್ಟಾಗಿ ಇನ್ನೂ ಕೂಡ ನೀಟಾಗಿ ಕಾಣಿಸುತ್ತೆ. ನೀವು ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಹೇಳಿದಾಗೆ ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಇದೆ ಯೆಲ್ಲೋ ಕಲರ್, ಅದಕ್ಕೇ ಯೆಲ್ಲೋನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಮರುಗದ ಮಿಡ್ಲಲ್ಲಿ ಮತ್ತೆ ರೋಸ್ ಪೆಟಲ್ಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ. ಇವಾಗ ನೋಡಿ, ಡಮರುಗ ಮತ್ತು ತ್ರಿಶೂಲ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಶಿವಲಿಂಗಕ್ಕೆ ಮಧ್ಯದಲ್ಲಿ 3 ರೇಖೆಯನ್ನು ಕೈಯಿಂದ ಈ ರೀತಿಯಾಗಿ ಎಳೆಯೋಣ, ಕಂಪ್ಲೀಟ್ ಆಗಿಬಿಡುತ್ತೆ.
ನೀವೇನಾದರೂ ಡ್ರಾಯಿಂಗ್ ಆರ್ಟಿಸ್ಟ್ ಆಗಿದ್ದರೆ ಹಾಗೆಯೇ ತುಂಬ ಚೆನ್ನಾಗಿ ಡ್ರಾಯಿಂಗ್ ಗೊತ್ತಿದ್ರೆ ಇನ್ನೂ ಕೂಡ ನೀವು ಡೆಕೋರೇಟ್ ಮಾಡ್ಕೋಬೋದು. ಅಂದರೆ ಹಾವನ್ನು ಬಿಡಿಸ್ಬೋದು, ಹಾಗೆಯೇ ರುದ್ರಾಕ್ಷಿ ಮಣಿಯನ್ನು ಬಿಡಿಸ್ಬೋದು, ಇಲ್ಲಾಂದರೆ ಚಂದ್ರನನ್ನು ಕೂಡ ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲೊಂದು ಪಾಟಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ, ಅದರೊಳಗೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದರೊಳಗೆ ಯೆಲ್ಲೋ ಕಲರ್ ಹೂವನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಡೆಕೋರೇಷನ್ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಇದೆ. ಮಧ್ಯದಲ್ಲಿ ಇವಾಗ ಒಂದು ರೋಸನ್ನು ಇಟ್ಕೊಳ್ಳೋಣ ಈ ರೀತಿಯಾಗಿ. ಹಾಗೆಯೇ ಇವಾಗ ಆ ಕಡೆ ಈ ಕಡೆ ಒಂದೊಂದು ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಿಡ್ಲಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಗಮ್ ಟೇಪ್ ಹಾಕಿದ್ದು ಕಾಣಿಸ್ತಾ ಇದ್ದರೆ ಅಲ್ಲೂ ಕೂಡ ಸ್ವಲ್ಪ ಹೂವನ್ನು ಹಾಕಿ ಕವರ್ ಮಾಡಿ, ಆವಾಗ ಗಮ್ ಟೇಪ್ ಹಾಕಿದ್ದೀನೋ ಕಾಣಿಸಲ್ಲ. ಇವಾಗ ಫೈನಲ್ ಆಗಿ ಮೇಲಿಂದ ಒಂದು ಹೂವಿನ ಮಾಲೆಯನ್ನು ಈ ರೀತಿಯಾಗಿ ಬಿಡ್ತಾ ಇದ್ದೀನಿ, ಆರೆಂಜ್ ಕಲರಲ್ಲಿ ಇರೋದು. ಇಷ್ಟಾದರೆ ಮುಗೀತು ನಮ್ಮ ಡೆಕೋರೇಷನ್ ಫೈನಲ್ ಆಗಿ. ಇವಾಗ ಎಲ್ಲವೂ ಫಿನಿಶಿಂಗ್ ಆದಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲವನ್ನು ಕರೆಕ್ಟಾಗಿ ತೋರಿಸಿರಲಿಲ್ಲ, ಒಂದೊಂದು ರೆಡಿ ಆದಮೇಲೂ ಒಂದೊಂದು ತೋರಿಸಿದ್ದೆ, ಬಟ್ ಕಂಪ್ಲೀಟಾಗಿ ಇವಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಎಂಡಲ್ಲಿ ಶಿವನ ಡೆಕೋರೇಷನ್ ಹಾಗೆಯೇ ಶಿವನ ಆಕೃತಿ ನನ್ನ ಕೈಯಿಂದ ಈ ರೀತಿಯಾಗಿ ಬಂತು. ನೋಡಿದ್ರಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಹೂಗಳು. ಹಾಗೆಯೇ ನನಗಂತೂ ತುಂಬ ಪಾಸಿಟಿವ್ ಫೀಲ್ ಆಗ್ತಿದೆ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಹಾಗೆಯೇ ನನಗೆ ಅಷ್ಟು ಡ್ರಾಯಿಂಗ್ ಎಲ್ಲ ಬರಲ್ಲ, ಬಟ್ ಆದರೂ ಕೂಡ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಹಾಗೆಯೇ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.